ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನನ್ಗನ್ಸೋದು ಸರ್ CM ಅವರು ಯಾಕೆ ಎಲ್ಲ ಕಡೆ ಅಖಾಡಕ್ಕೆ ಎಂಟ್ರಿ ಕೊಡಲ್ಲ, ಅಲ್ಲೆಲ್ಲೋ ಕುತ್ಕೊಂಡಿರ್ತಾರೆ. ನನ್ಗನ್ಸೋದು ಅವ್ರ ಹಿಂದೆ ಮುಂದೆ ಜನ ಯಾಕೆ ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡಿರ್ಬೋದಲ್ಲ, ಓಡಾಡ್ಕೊಂಡು ಜನರುಗಳ ಮಧ್ಯೆ ಇರ್ಬೋದಲ್ಲ. ನೋಡಿ ಇದು ವೈಚಾರಿಕತೆ ಇರುವಂತ ನಿಮ್ಮಂತವ್ರು ಕೇಳ್ತಾರೆ, ಕರೆಕ್ಟಾ? ನನ್ಗೆ ಅದೇ ಬೇರೆ ಕೇಳಿ, ಅದೇ ಕಮೆಂಟ್ಸ್ ಗಳು ಮಾಡ್ತಾರೆ ಗೊತ್ತಾ, ಮೈಂಡ್ಲೆಸ್ ಆಗಿ ಕಮೆಂಟ್ ಮಾಡೋರು ತುಂಬಾ ಜನ ಇದ್ದಾರೆ. ಓಕೆ, ಅವ್ರು ಏನ್ ಹೇಳ್ತಾರೆ, ರೋಡ್ಗಳಿರಿ ಇದು ಮಾಡ್ರಿ. ಈಗ ಕೇಳ್ತೀಯಪ್ಪ ನೀನು, ನನಗೆ ಕೆಲಸ ಕೊಟ್ರ ಮೇಲೆ ನಾನು ರೋಡ್ಗಳಿರಿ ಅಂತ ಏನಾರ ಕೇಳು. ಅರ್ಥ ಆಯ್ತಾ? ಎಲೆಕ್ಷನ್ ಟೈಮಲ್ಲಿ ನೀವು ರೋಡ್ಗಳಿರಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಿರಲ್ಲ, ಎಲೆಕ್ಷನ್ ಗೆದ್ರ ಮೇಲೆ ನೀವೇನು ಕೇಳೋದೇ ಇಲ್ವಲ್ಲ. ಹೌದು, ನೀವು ಅವಾಗ ಕೇಳಿ. ಕೇಳ್ಬೇಕಾದ್ ಯಾವಾಗ ಹೇಳಿ? ನಾನು ಕೆಲಸ ಕೊಟ್ರ ಮೇಲೆ ತಾನೇ ಕೇಳಬೇಕು. ಬನ್ರಿ, ಯಾಕ್ರಿ ಅಲ್ಲಿ ಕೂತಿದ್ದೀರಾ, ಬನ್ನಿ ಕ್ಷೇತ್ರಗಳಿಗೆ ಬನ್ನಿ, ಒಂದೊಂದು ಹಾಸ್ಪಿಟ್ಲ್ ಹತ್ರ ಬಂದು ನಿಂತ್ಕೊಂಡು ಮಾತಾಡಿ. ಹೆಲ್ತ್ ಮಿನಿಸ್ಟರ್ ಬಂದು ಹಾಸ್ಪಿಟ್ಲ್ ಹತ್ರ ನಿಂತ್ಕೊಂಡು ಮಾತಾಡಬೇಕು, ಅಲ್ಲಿ ವಿಡಿಯೋಗಳು ಮಾಡಬೇಕು, ಏನ್ ಪ್ರಾಬ್ಲಮ್ ಇದೆ ಅಂತ ಜನಕ್ಕೆ ತೋರಿಸ್ಬೇಕು. ಇದೆಲ್ಲ ಆಗ್ಬೇಕಲ್ವಾ? ಹೆಂಗೆ ಸರ್ ಚೇಂಜ್ ಆಗುತ್ತಾ ಇವರಲ್ಲಿ? ನೋಡಿ, ಇದು ನಿಮಗೆ ಬರಬೇಕು. ನಾನು ಹೇಳಿದ್ದು, ನಾನು ಅದೇ ಹೇಳದ್ನಲ್ಲ, ಫಸ್ಟ್ ಆಫ್ ಆಲ್ ಜನಕ್ಕೆ ಇದು ಬರಬೇಕು, ಇದನ್ನ ಕೇಳುವಂತ ಮನೋಭಾವನಾರ ಬರ್ಬೇಕಲ್ವಾ, ಈ ತರ ಮಾಡ್ಬೇಕು ಅಂತ ಹೇಳ್ಬೇಕಲ್ವಾ. ಸುಮ್ಮನೆ ಚೇಂಜಸ್ ಬೇಕು. ಏನ್ ಹೇಳಿ, ಒಂಥರ ಹಿಂಗ್ ಕಟ್ಕೊಂಡು ಅಲ್ಲಿ ಏನೋ ಚೇಂಜಸ್ ಸರ್ ನಮ್ಮಲ್ಲೂ ಚೇಂಜಸ್ ಬರಬೇಕು, ನಮ್ಮಲ್ಲೂ ಯಾರೋ ಬರ್ಬೇಕು, ಏನೋ ಬದಲಾವಣೆ. ಕರೆಕ್ಟ್, ಏನ್ ಬದಲಾವಣೆ ಕೇಳ್ತೀನಿ, ನಿಮಗೆ ಕ್ಲಾರಿಟಿ ಇಲ್ಲ. ಈ ಸಲ ಜನ ನಿಮಗೆ ಏನು ಒಂದು ಅವಕಾಶ ಕೊಟ್ಟು ಬಿಡೋಣ, ನೋಡೋಣ ಉಪೇಂದ್ರ ಸರ್ ಅವರ ಥಾಟ್ ಅನ್ನ ಒಪ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಥಾಟ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಸರ್ ನಾವು ಹೇಳೋದೇ ಅರ್ಥ ಆಗಲ್ಲ ಅಂದ್ರೆ ಇಲ್ಲ ಸರ್, ಈಗ ನೀವು ಅರ್ಥ ಆಗೋ ತರ ಹೇಳ್ತೀರಾ, ಒಪ್ಕೊಳ್ಳೋಣ. ಇಲ್ಲ, ಇದು ಅರ್ಥ ಆಯ್ತಾ ಹೋಗ್ಲಿ ನಿಮ್ಗೆ? ನನಗೆ ಅರ್ಥ ಆಯ್ತು ಸರ್. ನಾನು ಅವತ್ತೇ ಯಾವಾಗನೂ ಕುತ್ಕೊಂಡು 2-3 ವರ್ಷದ ಹಿಂದೆ ಮಾತಾಡೋಗ್ಲು ಇದೇನೇ ಮಾತಾಡಿದ್ವಿ, ನಾವು ಈ ತರನೇ ಮಾತಾಡಿದ್ವಿ. ಈಗ ನೀವು ಪ್ರೆಸೆಂಟ್ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನೀವು ಮುಂದೆ ತಯಾರಿ ನಡ್ಸ್ಕೊಬೇಕು. ನಾನು ಇವಾಗ ಹೇಳಕ್ ಇಷ್ಟಪಡಲ್ಲ, ಕೇಳಕ್ ಇಷ್ಟಪಡ್ತೀನಿ. ನೀವು ಹೇಳ್ಬೇಕು, ನೀವು ಕೇಳಿ. ಇಲ್ಲ, ನಾನು ಹೇಳಿ ಆಯ್ತು, ಎಷ್ಟ್ ಸತಿ ಹೇಳ್ಬೇಕು, ಅದನ್ನ ಹೇಳಿದ್ದೆ ಹೇಳ್ಕೊಂಡು ನಾನು ಕೇಳಕ್, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಏನ್ ಬದಲಾವಣೆ ಬೇಕು, ಏನ್ ಇವಾಗ ಸರಿ ಇಲ್ಲ ಅಂತ ಹೇಳ್ತೀರಾ, ಅದನ್ನಾರ ಹೇಳ್ಬೇಕಲ್ವಾ? ನಿಮ್ಗೆ ಯಾವ್ದು ಸರಿ ಇಲ್ಲ ಅನ್ಸ್ತಿದೆ ಸರ್? ಹೊಸತನ ಬೇಕು ಅನ್ಸ್ತಿದೆ? ಅಲ್ಲ, ಸುಮ್ನೆ ಹೊಸತನ ಅಲ್ಲ, ಇವಾಗ ಇರೋ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಏನ್ ಸರಿ ಇಲ್ಲ ನಿಮ್ಗೆ? ಖಂಡಿತವಾಗಿ ಯಾವ್ದು ಸರಿ ಇಲ್ಲ ಅನ್ಸ್ತಿದೆ ಸರ್ ನನಗೆ. ಓಕೆ, ಕರಪ್ಷನ್ ಬಗ್ಗೆ ಮಾತಾಡ್ತೀವಿ. ಭ್ರಷ್ಟಾಚಾರ ಖಂಡಿತ ಸರ್, ಒಂದು ಗೌರ್ಮೆಂಟ್ ಏನೋ ಆಸ್ಪತ್ರೆಗೆ ಹೋದ್ರೆ ಅಥವಾ ಗೌರ್ಮೆಂಟ್ ಒಂದು ಯಾವ್ದೋ ಆಫೀಸ್ಗೆ ಹೋದ್ರೆ ಅಲ್ಲಿ ಕರಪ್ಷನ್ ಇದೆ ಸರ್ ಅಂತೀರಾ. ಕರಪ್ಷನ್ ಕಾರಣ ಏನು ಹುಡುಕಲ್ವಾ? ಮೂಲ ಹುಡುಕಲ್ವಾ? ಕೇಳಿ, ಒಂದ್ ನಿಮಿಷ, ಒಂದು ಚೂರು ಯಾಕೆ ತಲೆ ಉಪಯೋಗಿಸಲ್ಲ? ದೇವ್ರು ತಲೆ ಕೊಟ್ಟಿದ್ದಾನಲ್ವಾ, ಒಂದು 2 ನಿಮಿಷ ಯೋಚನೆ, ಅವ್ನು ಯಾಕೆ ಕರಪ್ಟ್ ಆಗಿದ್ದಾನೆ? ಅವ್ನು ದುಡ್ಡು ಕೊಟ್ಟು ಬಂದಿದ್ದಾನ್ರಿ ಅಲ್ಲಿ. ನೀವು ದುಡ್ಡು ಕೊಡದೆ ಕೆಲಸ ಸಿಗತ್ತೆ ನಿಮ್ಗೆ? ಖಂಡಿತ ಇಲ್ಲ, ಗೌರ್ಮೆಂಟ್ ಕೆಲಸ ಸಿಗಲ್ಲ. ಮತ್ತೆ ಅವಾಗ ಯಾರು ದುಡ್ಡು ಇಸ್ಕೊಂಡಿದ್ದಾರೆ? ಯಾರು ಇಸ್ಕೊಂಡಿದ್ದಾರೆ ಹೇಳಿ? ಯಾರೋ ಒಬ್ರು ಅವ್ರನ್ನ ಅಪಾಯಿಂಟ್ ಮಾಡೋಂಥವ್ರಿಗೆ ಏನೋ ಕೊಟ್ಟಿರ್ತಾರೆ. ಯಾಕೆ ಅವ್ರಿಗೆ ಕೊಡಬೇಕು? ಯಾಕೆ ಅವ್ರು ಇಸ್ಕೊಂಡಿದ್ದಾರೆ? ಇವ್ರಿಗೆ ಕೆಲಸ ಬೇಕು, ಯಾವುದೋ ಒಂದು ಆಫೀಸರ್ನಲ್ಲಿ ಕೊಟ್ಟಿದ್ದಾರೆ. ಆಫೀಸರ್ನಲ್ಲಿ ಆ ಜಾಗಕ್ಕೆ ಕೊಡ್ಬೇಕಂದ್ರೆ ಎಷ್ಟೋ ದುಡ್ಡು ಕೊಡಬೇಕು ಅಂತ ಎಲ್ಲರೂ ಓಪನ್ ಆಗಿ ಮಾತಾಡೋ ಲೆವೆಲ್ ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ ಅಲ್ವಾ? ಓಕೆ, ಮತ್ತೆ ಹುಡುಕಿ ಒಂಚೂರು ಅಲ್ಲಿ ನಿಲ್ಲಿಸ್ಬೇಡಿ. ಓಕೆ, ಅವ್ರಿಗೆ ದುಡ್ಡು ಕೊಟ್ಟು ಅಲ್ಲಿ ಬಂದಿದ್ದಾರೆ, ಸೊ ಅವರು ದುಡ್ಡು ಬೇಕು ಅಂದ್ರೆ ಇಲ್ಲಿರೋನ್ಗೆ ಪೋಸ್ಟ್ಗೆ ದುಡ್ಡು ಕೊಟ್ಟೆ ಹಾಕೊಬೇಕು ಅವನು. ಓಕೆನಾ? ಅವನ್ನ ಅಪಾಯಿಂಟ್ ಮಾಡೋರು ಯಾರು? ನಾವು ಎಲೆಕ್ಟ್ ಮಾಡಿರೋಂಥ, ನಾವು ಅಪಾಯಿಂಟ್ ಮಾಡಿರೋರು. ಇದಿಷ್ಟು ಸಿಸ್ಟಮ್ ಅಪಾಯಿಂಟ್ ಮಾಡ್ತಾರೆ. ನೀವು ಅಪಾಯಿಂಟ್ಮೆಂಟ್ ನೀವ್ ಹೆಂಗ್ ಕೊಡ್ತಾ ಇದ್ದೀರಾ ಜನಗಳು ಹೇಳಿ? ಅರ್ಥ ಆಗ್ತಿದ್ಯಾ ನಿಮ್ಗೆ? ನೀನ್ ಖರ್ಚು ಮಾಡಯ್ಯ, ನೀನ್ ಪ್ರೊಸೆಷನ್ ಮಾಡು, ನೀನ್ ದುಡ್ಡು ಖರ್ಚು ಮಾಡು, ನೀನ್ ಪ್ರಚಾರ ಮಾಡು. ಅವಾಗ ಅವನು ಅಷ್ಟು ದುಡ್ಡು ಖರ್ಚು ಮಾಡಿ ಬರೋವಂಥ ಸಿಸ್ಟಮ್ ನೀವೇ ಕ್ರಿಯೇಟ್ ಮಾಡಿರೋ ಜನಗಳು. ಈಗ ಜನಗಳು ಸುಮ್ಮನೆ ಬಾಯಿಗೆ ಬಂದಂಗೆ ಯಾರು ಸರಿ ಇಲ್ಲ ರೀ, ಇದು ಸರಿ ಇಲ್ಲ. ನಾನು ಸರಿ ಇಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು? ನಾನು ಸ್ವಚ್ಛ ರಾಜಕಾರಣ ಕೇಳಿ, ಒಂದು ನಿಮಿಷ, ಸ್ವಚ್ಛ ರಾಜಕಾರಣ ಈಗಿರೋ ರಾಜಕಾರಣಿಗಳೇ ನೀವು ರೀ ₹1 ಖರ್ಚು ಮಾಡ್ಬಿಡ್ರಿ, ನಿಮ್ಮ ಪ್ರೊಸೆಸಿಗೇಷನ್ ಎಷ್ಟು ದುಡ್ಡು ಆಗ್ತಾ ಇದೆ, ಬೇಡ ರೀ, ಬನ್ರಿ ನನಗೆ ಹೇಳ್ರಿ, ಮೊಬೈಲಲ್ಲಿ ಕಳಿಸ್ರಿ, ನನಗೆ ಏನು ಮಾಡ್ತೀರಾ, ನನಗೆ ಸಾಕ್ರಿ, ನಾನು ನೋಡ್ತೀನಿ ರೀ, ಇಂಟ್ರೆಸ್ಟ್ ಕೊಟ್ಟು ನೋಡ್ತೀನಿ. ನಾನು ಒಂದು ಗ್ರೂಪ್ ಮಾಡಿ, ಇಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡಿ, ನಾವು ಕೇಳ್ತೀವಿ, ನಾವು ಶೇರ್ ಮಾಡ್ತೀವಿ, ಅದನ್ನು ನಾವು ತಿಳ್ಕೊತೀವಿ, ನೀನೇನು ಮಾಡ್ತೀಯ ಅಂತ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾನಸಿಕ ಒಂದು ಪ್ರಬುದ್ಧತೆ ಬರಲಿಲ್ಲ ಅಂದರೆ ಏನು ಬದಲಾವಣೆ ಕೇಳ್ತೀರೋ ನನಗೆ ಅರ್ಥನೇ ಆಗ್ತಿಲ್ಲ. ಈಗ ಮೇ ಬಿ ನಾವು ಈ ಥಾಟ್ನೆಲ್ಲ ಹೇಳಿದ್ವಲ್ಲ ಸರ್, ಈಗ ನಮಗೂ ಮೇ ಬಿ ನಾಳೆ ಕಮೆಂಟ್ ಮಾಡೋರಿದ್ದಾರೆ, ಉಚ್ಚಿ ಥರ ಮಾತಾಡ್ತಾಳಪ್ಪ ಇವಳು ಕೂಡ. ಅಲ್ಲ, ಅದು ಕೇಳಿ, ಹೇಳ್ತೀನಿ ಕೇಳಿ, ನಿಜವಾಗ್ಲು ಅದು ಸತ್ಯ. ಅರ್ಥ ಆಗಿದವ್ರಿಗೆ ಎಲ್ಲವೂ ಹುಚ್ಚುತ್ತಾನೆ. ಏನ್ ಹೇಳಿ, ಅವರೊಂದು ಗೂಡಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಅಷ್ಟೇ ಗೊತ್ತಿರೋದು ಮೊಬೈಲ್ ತೆಗಿ, ಕಮೆಂಟ್ ಮಾಡು, ಏನೋ ಒಂದು ಹಾಕು, ಅಂಥವ್ರು ಇರ್ತಾರೆ ಬಿಡಿ. ಅದನ್ನ ನಾವು ಕೇರು ಮಾಡಬಾರ್ದು, ಅದಲ್ಲ, ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಅಟ್ಲೀಸ್ಟ್ ಒಂದು 4 ಜನ ಇದು ಮಾಡ್ತಾರೆ ಗೊತ್ತಾ, ಹೌದು ಅಂಥವ್ರು ಜಾಸ್ತಿ ಜನ ಆಗಬೇಕು. ಅಂಥವ್ರು 4 ಜನಕ್ಕೆ ಹೇಳಬೇಕು. ತುಂಬ ಜನ ವಿಚಾರವಂತರಿದ್ದಾರೆ ಆ ಥರ, ಕರೆಕ್ಟ್ ಅಲ್ಲೇನ್ರಿ, ಇದ್ಯಾಕ್ರಿ ಅದ್ಯಾಕ್ರಿ ಅಂತ ಕೇಳೋವಂಥವ್ರು. ಅವರು 4 ಜನಕ್ಕೆ ಹೇಳೋವಂಥ ಪ್ರಬುದ್ಧತೆ ಬಂದ್ಬಿಡುತ್ತೆ ಅನ್ಕೊಳ್ಳಿ, ನೀವು ಹೇಳೋದೇ ಬೇಡ, ಅದ್ಭುತವಾಗಿ ಬದಲಾಗ್ಬಿಡುತ್ತೆ ಎಲ್ಲ. ಅರ್ಥ ಆಯ್ತಾ ಸರ್? ಹಣ ಇಲ್ಲದೆ ರಾಜಕೀಯ ನಡೆಯುತ್ತಾ? ಆಗುತ್ತೆ ಅಂತ ಹೇಳಿ
ಅದೇ ನಾವು ಮಾಡೋದು. ನಾವು ಕೂಡ ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀವಿ, ಅದನ್ನ 10 ಸತಿ ಹೇಳ್ತಾ ಇರ್ತೀವಿ, ರೀ ದುಡ್ಡಿಲ್ದೆ ಎಲ್ರಿ ಆಗತ್ತೆ, ಅದು ಹಂಗೆ ದುಡ್ಡಿಲ್ದೆ ಎಲ್ರಿ ಆಗತ್ತೆ, ದುಡ್ಡಿಲ್ದೆ ಎಲ್ರಿ ಆಗತ್ತೆ, ಯಾಕೋ ಥರ ಆಗ್ತಾ ಇರುತ್ತದು ಎಲ್ರಿಗೂ. ಆ ಕೊನೆಯ ವ್ಯಕ್ತಿನೂ ಕೂಡ ಹೇಳ್ತಾನೆ ದುಡ್ಡಿಲ್ದೆ ಹಾಕಿಲ್ರಿ ಬಿಡ್ರಿ ಅಂತನು.